ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ತಪೋವಿದ್ಯಾ ವಿರಕ್ತಿಯಾದಿ ಸದ್ಗುಣೌಘಾಕರಾನಹಂ ಆದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ನಮ್ಮ ದೇಶ ರಾಮರಾಜ್ಯ ಆಗಬೇಕು ಅಂತ ನಾವೆಲ್ಲ ಬಯಸ್ತಾ ಇದ್ದೇವೆ. ಕಾರಣ ಏನು ಅಂತ ಕೇಳಿದರೆ, ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಗಿದೆ. ರಾಮನ ಪ್ರತಿಷ್ಠಾಪನೆ ಆದ ಮೇಲೆ ಎಲ್ಲ ದೇಶ ಪೂರ್ತಿ ಅದು ರಾಮರಾಜ್ಯವಾಗಬೇಕು ಅಂತ. ರಾಮರಾಜ್ಯ ಆಗಬೇಕು ಅಂತಂದರೆ ಏನು? ನಮ್ಮ ನಡೆನುಡಿಗಳಲ್ಲಿ ರಾಮನ ವ್ಯಕ್ತಿತ್ವ ಅಡಗಿರಬೇಕು ಅಂತ ಅರ್ಥ. ರಾಮನ ಕಾಲ ಹೇಗಿತ್ತು? ಆ ಕಾಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸುಖವಾಗಿ ಬಾಳಬೇಕು, ಒಳ್ಳೆಯ ಆರೋಗ್ಯಪೂರ್ಣವಾಗಿ ಬಾಳಬೇಕು ಅನ್ನೋದು ರಾಮನ ಇಚ್ಛೆಯಾಗಿತ್ತು. ಯಾರ್ಯಾರಿಗೆ ಇರಲಿಕ್ಕೆ ಆಶ್ರಯಕ್ಕೆ ಮನೆ ಇರಲಿಲ್ಲ ಅಂಥವರಿಗೆಲ್ಲ ಮನೆ ಕಟ್ಟಿಸಿಕೊಡ್ತಾ ಇದ್ದ ರಾಮ ಅಂತ ಹೇಳಿ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಒಂದು ಪ್ರಸಂಗ ಹೀಗಿದೆ. ರಾಮನಿಗೆ ವನವಾಸಕ್ಕೆ ಹೋಗಬೇಕು ಅಂತ ಹೇಳಿ ಆ ಕೈಕೇಯಿಯ ವರ. ಹೋಗ್ತೇನೆ ಅಂತ ಹೊರಟಿದ್ದಾನೆ ರಾಮ. ಮನೆ ಬಿಟ್ಟು ಎಲ್ಲವನ್ನು ಸರ್ವಸ್ವವನ್ನು ತ್ಯಾಗ ಮಾಡಿ, ಪಟ್ಟಾಭಿಷೇಕ ಆಗ್ತದೆ ಅಂತ ಮುಹೂರ್ತ ನಿಗದಿಯಾಗಿದೆ. ಆ ಮುಹೂರ್ತವನ್ನು ಬಿಟ್ಟು ಸರ್ವಸ್ವವನ್ನು ತ್ಯಾಗ ಮಾಡಿ ತಾನು ವನವಾಸಕ್ಕೆ ಹೋಗ್ತೇನೆ ಅಂತ ಮನೆಯಿಂದ, ಆ ಅರಮನೆಯಿಂದ ಹೊರಕ್ಕೆ ಬರ್ತಾ ಇದ್ದಾನೆ. ಎಲ್ಲ ರಾಜ್ಯದ ಎಲ್ಲ ಪ್ರಜೆಗಳು ಕೂಡ ಗಳ 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 ಅಳ್ತಾ ಇದ್ದಾರಂತೆ, ರಾಮ ನೀನು ಬಿಟ್ಟು ಹೋದರೆ ನಮ್ಮ ಪರಿಸ್ಥಿತಿ ಏನು ಅಂತ. ನೀನಿದ್ದಿಂದ ನಾವೇ ಸಂತೋಷ ಪಡ್ತಾ ಇದ್ದೇವೆ, ನೀನೇ ಬಿಟ್ಟು ಹೋದರೆ, ನಮಗೆ ಎಲ್ಲವನ್ನು ಕೊಡುವಂಥ ನೀನೇ ಎಮ್ಮನ್ನು ಬಿಟ್ಟು ಹೋದರೆ ನಮ್ಮ ಪರಿಸ್ಥಿತಿ ಏನು ಅಂತ ಎಲ್ಲ ಪ್ರಜೆಗಳು ಕೂಡ ಅಳ್ತಾ ಇದ್ದಾರಂತೆ. ಇಷ್ಟರ ಮಧ್ಯದಲ್ಲಿ ಒಬ್ಬ ಬಡವ ಬಂದಂತೆ. ಬಂದು ರಾಮನಲ್ಲಿ ಪ್ರಾರ್ಥನೆ ಮಾಡ್ತಾನೆ, ರಾಮ ನೀನು ಹೋದರೆ ನನ್ನ ಪರಿಸ್ಥಿತಿ ಏನು? ನನಗೆ ಬಹಳ ಕಷ್ಟ ಉಂಟು, ನೀನು ಇದ್ದು ನನ್ನ ಕಷ್ಟವನ್ನು ಪರಿಹರಿಸ್ತೀಯ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ನೀನೇ ಈಗ ವನವಾಸಕ್ಕೆ ಹೋದರೆ ನನ್ನ ಕಷ್ಟವನ್ನು ಕೇಳುವವರು ಯಾರು ಅಂತ ಆ ಬಡ ವ್ಯಕ್ತಿ ಬಂದು ಪ್ರಾರ್ಥನೆ ಮಾಡಿದ್ನಂತೆ. ಸರಿ, ಹಾಗಾದರೆ ಒಂದು ಕೆಲಸ ಮಾಡು, ಈ ವನವಾಸಕ್ಕೆ ಹೋಗುವ ಸಂದರ್ಭದಲ್ಲೂ ನಾನು ನಿನಗೊಂದು ವರವನ್ನು ಕೊಟ್ಟು ಹೋಗ್ತೇನೆ. ನಿನ್ನ ಕೈಯಲ್ಲಿ ಒಂದು ಕೋಲು ಉಂಟಲ್ಲ, ಆ ಕೋಲನ್ನು ನೀನು ಜೋರಾಗಿ ಬಿಸಾಡು. ಎಷ್ಟು ದೂರಕ್ಕೆ ಅದು ಹೋಗಿ ಬೀಳ್ತದೋ ಅಷ್ಟು ದೂರದವರೆಗೆ ನಿಲ್ಲುವಷ್ಟು ನಿನಗೆ ಹಸುಗಳನ್ನು ನಾನು ನಿನಗೆ ದಾನವನ್ನು ಕೊಡ್ತೇನೆ, ಗೋದಾನವನ್ನು ಕೊಡ್ತೇನೆ ಅಂತ ಹೇಳಿ ರಾಮ ಒಂದು ಮಾತನಾಡಿದ್ನಂತೆ. ಇವನಿಗೆ ಸ್ವಲ್ಪ ಆಸೆ ಆಯಿತು. ನೋಡಿ, ಕೊಡ್ತಾರೆ ಅಂತಂದ ಕೆಲವರಿಗೆ ಆಸೆ ಜಾಸ್ತಿ. ಈ ವ್ಯಕ್ತಿ ಏನು ಮಾಡಿದ, ಜೋರಾಗಿ ಕೋಲು ಬೀಸಿದ. ಅದು ಬಿದ್ದದ್ದು ಎಷ್ಟು ಗೊತ್ತುಂಟು? ವಾಲ್ಮೀಕಿ ರಾಮಾಯಣ ಉಲ್ಲೇಖ ಮಾಡ್ತದೆ. ಈಗಿನ ಒಂದು ಲೆಕ್ಕಾಚಾರ ಪ್ರಕಾರ 4 ಕಿಲೋಮೀಟರ್ ದೂರ ಹೋಗಿ ಬಿತ್ತಂತೆ. ರಾಮ ಯೋಚನೆ ಮಾಡಲಿಲ್ಲ, ಅಷ್ಟು ದೂರ ಆಕ್ರಮಿಸುವಷ್ಟು ಹಸುಗಳನ್ನು ದಾನ ಕೊಟ್ಟಂತೆ. ಹೀಗೆ ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿಯೂ ಕೂಡ ತಾನು ದಾನವನ್ನು ಕೊಟ್ಟು ಯಾರ್ಯಾರು ನನ್ನನ್ನು ಆಶ್ರಯಿಸಿಕೊಂಡು ಬಂದಿದ್ದಾರೆ ಅವರಿಗೆ ಬೇಕಾದಂಥ ಫಲವನ್ನು ನಾನು ಕೊಟ್ಟೇ ಹೋಗ್ತೇನೆ ಅಂತೇಳಿ ರಾಮ ಆದರ್ಶ ವ್ಯಕ್ತಿಯಾಗಿ ಮೆರೆದಿದ್ದಾನೆ. ಹಾಗಾಗಿ ರಾಮರಾಜ್ಯ ಅಂದರೆ ಹಾಗೆ, ಯಾರಿಗೆ ಏನು ಬೇಕು ಎಲ್ಲವನ್ನು ಕೊಡುವಂತಹ ವ್ಯಕ್ತಿತ್ವ ಅದು ರಾಮನ ವ್ಯಕ್ತಿತ್ವ. ನಮ್ಮ ಬದುಕು ಹಾಗೆ ಆಗಬೇಕು. ಸ್ವಾರ್ಥದ ಜೀವನ ನಮ್ಮದಾಗಬಾರ್ದು. ಸಂಪಾದನೆ ಎಲ್ಲರೂ ಮಾಡ್ತಾರೆ. ನಮ್ಮ ಸಂಪಾದನೆ ಅದು ನಮ್ಮ ಸುಖಕ್ಕಾಗಿ ಅಲ್ಲ, ನಮ್ಮ ಜೊತೆಗಿರುವವರ ಸುಖಕ್ಕಾಗಿಯೂ ಕೂಡ ನಮ್ಮ ಸಂಪಾದನೆ ವಿನಿಯೋಗ ಆದಾಗ ಮಾತ್ರ ಈ ದೇಶ ಅದು ರಾಮರಾಜ್ಯ ಆಗಲಿಕ್ಕೆ ಸಾಧ್ಯ. ಇದು ರಾಮನ ಕಲ್ಪನೆ. ಇಂತಹ ಆದರ್ಶ ವ್ಯಕ್ತಿತ್ವವನ್ನು ಅಳವಡಿಸಿಕೊಂಡು ನಮ್ಮ ರಾಜಗೋಪಾಲಾಚಾರ್ಯರು ಅವರು ತಮ್ಮ ಒಂದು ವೈವಾಹಿಕ ಜೀವನದ ಈ ಒಂದು ಸುವರ್ಣ ಮಹೋತ್ಸವವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಅವರ ಧರ್ಮಪತ್ನಿಯವರ ಆಶಯ. ನೋಡಿ, ಇಂತಹ ಮನಸ್ಸು ದಂಪತಿಗಳು, ಇವರು ಆದರ್ಶ ದಂಪತಿಗಳು. ಒಬ್ಬರಿಗೆ ಈ ಒಂದು ಮನಸ್ಸು ಬರುವುದಲ್ಲ, ಇಬ್ಬರಿಗೂ ಕೂಡ ಸಮಾನವಾದಂತಹ ಆಶಯದಿಂದ ಇವತ್ತು ಅವರ ಈ ಒಂದು ಸುವರ್ಣ ಮಹೋತ್ಸವವನ್ನು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಷ್ಟು ಒಂದು ಸಾರ್ಥಕವನ್ನು ಮಾಡಿದ್ದಾರೆ ಅವರು. ಜೊತೆಯಲ್ಲಿ ಇವತ್ತಿನ ಪ್ರಸಂಗ ಎಲ್ಲವೂ ಕೂಡ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥದ್ದೇ. ಯಕ್ಷಗಾನ ಕಲಾರಂಗದ ಸುವರ್ಣ ಮಹೋತ್ಸವ, ರಾಜಗೋಪಾಲಾಚಾರ್ಯರ ಸುವರ್ಣ ಮಹೋತ್ಸವ, ಹೀಗೆ ಅನೇಕ ವಿಧದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಒಂದು ದಿನವಾಗಿದೆ ಇವತ್ತಿನ ದಿವಸ. ಹಾಗಾಗಿ ರಾಜಗೋಪಾಲಾಚಾರ್ಯರು ಒಳ್ಳೆಯ ಗುರು, ಅವರು ಒಬ್ಬ ಶಿಸ್ತಿನ ಶಿಕ್ಷಕ. ಅವರು ನನಗೆ ಸುಮಾರು ವರ್ಷ ಮಾಡಿದ್ದೀರಾ ಅಂತ, 1 ವರ್ಷ 2 ವರ್ಷ ಮಾಡಿದಾರಂತ, 6 ತಿಂಗಳು ನನಗೆ ಹಿಂದಿ ಪಾಠ ಮಾಡಿದ್ದಾರೆ ಅವರು. ಇವತ್ತು ನಾನೇನಾದರೂ ಸ್ವಲ್ಪ ಹಿಂದಿ ಮಾತಾಡ್ತೇನೆ ಅಂತಂದರೆ ಅದರ ರಾಜಗೋಪಾಲಾಚಾರ್ಯ ಕೊಡುಗೆ. ನಮಗೇನು ಹಿಂದಿ ಪರಿಚಯ ಇರಲಿಲ್ಲ, ನಮ್ಮ ಹತ್ರ ಅಷ್ಟು ಅಂದರೆ ಒಳ್ಳೆಯ ಶಿಸ್ತಿನ ಪಾಠ. ಎಲ್ಲ ಅಧ್ಯಾಪಕರಿಗೂ ಕೂಡ ಒಬ್ಬ ಆದರ್ಶ ಗುರುವರು, ಒಬ್ಬ ಅಧ್ಯಾಪಕನಾದವನು ಹೇಗೆ ಪ್ರಿಪೇರ್ ಆಗಿ ಹೋಗಬೇಕು ಒಂದು ಪಾಠಕ್ಕೆ ಅಂತ ಅವರ ಹತ್ರ ನೋಡಿ ಕಲಿಯಬೇಕು. ಸುಮ್ಮನೆ ಏನಾದರೂ ಒಂದು ಹೇಳಿ ಬರೋಣ ಇವತ್ತು ಮಕ್ಕಳಿಗೆ ಅಂತ ಹೇಳುವಂತಹ ಒಂದು ಜಾಯಮಾನ ಅವರದ್ದಲ್ಲ. ನಿಜವಾದ ಅರ್ಥದಲ್ಲಿ ಅವರೊಬ್ಬ ರಾಜಗುರು. ರಾಜಗೋಪಾಲಾಚಾರ್ಯ ಒಬ್ಬ ರಾಜಗುರು. ಅವರು ಆ ಶಿಸ್ತಿನ ವ್ಯಕ್ತಿತ್ವ ಇತ್ತು. ಹಾಗಾಗಿ ಅವರಲ್ಲಿ ಇಂತಹ ಈ ಎಲ್ಲ ಬೆಳವಣಿಗೆಗಳು ನಮಗೆ ಕಾಣಲಿಕ್ಕೆ ಸಾಧ್ಯ. ಮಕ್ಕಳಿಗೂ ಕೂಡ ಅಂಥದ್ದೇ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಪರಂಪರೆ ಬೆಳೀಬೇಕು. ನಮ್ಮ ಸಮಾಜ ಇಂತಹ ವ್ಯಕ್ತಿಗಳಿದ್ದಾಗ ಮಾತ್ರ ಸಮಾಜವು ಕೂಡ ಮುಂದೆ
ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಮ್ಮ ಯಕ್ಷಗಾನ ಕಲಾರಂಗಕ್ಕೆ ಅವರು ಹೇಳಿದರು ಆವಾಗ, ಅವರೆಲ್ಲರೂ ಅವರ ಸದಸ್ಯರ ಪರಿಚಯವನ್ನು ಮಾಡಿದರು. ಅಂದರೆ ನಾನು ಈ ಒಂದು ಯಕ್ಷಗಾನ ಕಲಾರಂಗದ ಒಬ್ಬ ಅನಧಿಕೃತ ಸದಸ್ಯ. ನನ್ನನ್ನು ಅಧಿಕೃತವಾಗಿ ಸೇರಿಸ್ಕೊಳ್ಳಿಲ್ಲ ಅವರು, ಯಾಕಂದ್ರೆ ನನ್ನ ಹೆಸರು ಅವರ ಪಟ್ಟಿಯಲ್ಲಿ ಇಲ್ಲ, ಸದಸ್ಯರ ಪಟ್ಟಿಯಲ್ಲಿ ಇಲ್ಲ. ಹಾಗಾಗಿ ನಾನೊಬ್ಬ ಅನಧಿಕೃತ ಸದಸ್ಯ ಅಂತ ಹೇಳೋದು ಈ ಸಂಸ್ಥೆಗೆ. ಅವರು ಮಾಡುವಂತಹ ಅದು ಎಲ್ಲ ಸೇವೆಯೂ ಕೂಡ ನಿಜವಾಗಲೂ ಕೂಡ ದೇವರು ಮೆಚ್ಚುವಂಥ ಕೆಲಸ. ಅದು ನಿಜವಾದ ಧರ್ಮ. ಧರ್ಮ ಅಂದರೆ ಯಾವುದು ಅಂತ ಹೇಳಿದರೆ ಕೆಳಕ್ಕೆ ಬೀಳುವಂಥ ವ್ಯಕ್ತಿಯನ್ನು ಮೇಲಕ್ಕೆ ಎತ್ತಿ ಹಿಡಿಯುವುದು ಅದು ಧರ್ಮ. ಹಾಗಾಗಿ ನಿಜವಾದ ಧರ್ಮವನ್ನು ಯಕ್ಷಗಾನ ಕಲಾರಂಗ ಮಾಡ್ತಾ ಇದೆ. ಜಗತ್ತಿನಲ್ಲಿ ಅನೇಕ ಮಂದಿ ವೇಷವನ್ನು ಹಾಕಿಕೊಂಡು ಬದುಕುವವರಿದ್ದಾರೆ. ವೇಷವನ್ನು ಹಾಕಿಕೊಂಡು ಅಂತಂದರೆ ಪ್ರಸಾದನ ಅಂತ ಅರ್ಥ ಅಲ್ಲ, ನಾನಾ ಬಗೆಯ ಆಟಾಟೋಪಗಳನ್ನು ಮಾಡಿಕೊಂಡು ಬದುಕುವರಿದ್ದಾರೆ ತಮ್ಮ ಹೊಟ್ಟೆಪಾಡಿಗಾಗಿ. ಆದರೆ ಯಕ್ಷಗಾನ ಕಲಾರಂಗದವರು ಯಾವ ವೇಷವನ್ನು ಹಾಕದೇನೆ ಸಮಾಜಕ್ಕಾಗಿ ಸ್ಪಂದಿಸುವಂತಹ ಒಂದು ದೊಡ್ಡ ಆಟವನ್ನು, ಮಹದಾಟವನ್ನು ಈ ಸಂಸ್ಥೆ ಮಾಡ್ತಾ ಇದೆ ಅಂತ ಹೇಳೋದು ಈ ಸಂಸ್ಥೆಯ ಹೆಗ್ಗಳಿಕೆ. ಹಾಗಾಗಿಯೇ ಸಾಮಾನ್ಯವಾಗಿ ಮನೆ ಕಟ್ಟಿಕೊಡಿಯಿಂದ ಕ್ಯೂ ಜಾಸ್ತಿ ಇರ್ತದೆ, ನಮಗೆ ಬೇಕು ಅಂತ. ಇಲ್ಲಿ ಹಾಗಲ್ಲ, ಮನೆ ಕಟ್ಟಿಕೊಡ್ತೇವೆ ಅಂತ ಹೇಳುವರು ಕ್ಯೂ ಜಾಸ್ತಿ ಉಂಟು. ಇದು ಈ ಸಂಸ್ಥೆಯ ಹೆಗ್ಗಳಿಕೆ, ಈ ಸಂಸ್ಥೆಯ ಗುಡ್ ವಿಲ್ ಇದು. ಹಾಗಾಗಿ ಈ ಗುಡ್ ವಿಲ್ ಇರೋದ್ರಿಂದನೇ, ಈ ಗುಡ್ ವಿಲ್ ಹೇಗೆ ಬಂತು? ಯಕ್ಷಗಾನ ಕಲಾರಂಗದ ಎಲ್ಲ ಕಾರ್ಯಕರ್ತರ ಒಂದು ಸಂಘಟನೆ, ಅವರ ಆ ವ್ಯಕ್ತಿತ್ವ, ಪ್ರಾಮಾಣಿಕತೆ, ಈ ಎಲ್ಲವೂ ಕೂಡ ಸಮಷ್ಟಿಯಾಗಿ ಸೇರಿದಾಗ ಮಾತ್ರ ಈ ಸಂಸ್ಥೆ ಇಷ್ಟು ಒಂದು ಹೆಮ್ಮರವಾಗಿ ಬೆಳೀಲಿಕ್ಕೆ ಸಾಧ್ಯವಾಯಿತು. ಇದರ ಆ ಗುಡ್ ವಿಲ್ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಮ್ಮ ಸಮಾಜದಲ್ಲಿ ಅನೇಕ ಸಂಘಟನೆಗಳುಂಟು. ಸಂಘಟನೆಗಳಿಗೆ ನಮ್ಮಲ್ಲಿ ಕೊರತೆ ಏನಿಲ್ಲ. ದಿವಸಕ್ಕೊಂದು ಸಂಘ ಸಂಸ್ಥೆಯನ್ನು ಹುಟ್ಟು ಹಾಕ್ತಾ ಇರ್ತಾರೆ. ಎಲ್ಲ ಸಂಘ ಸಂಸ್ಥೆಯವರು ಸಂಘ ಸಂಸ್ಥೆಯನ್ನು ಆರಂಭ ಮಾಡುವ ಮುಂಚೆ ನನ್ನದೊಂದು ಅಭಿಪ್ರಾಯ, ಅದು ಎಲ್ಲರೂ ಕೇಳ್ತಾರೆ ಇಲ್ಲೋ ಗೊತ್ತಿಲ್ಲ, ಯಕ್ಷಗಾನ ಕಲಾರಂಗ ಸಂಸ್ಥೆಯನ್ನು ಒಂದು ಅಧ್ಯಯನ ಮಾಡ್ಕೊಂಡು ಹೋಗಿ ಅಂತ ಹೇಳೋದು. ಸಂಸ್ಥೆ ಎನ್ನುವುದು ಹೇಗೆ ಕಾರ್ಯನಿರ್ವಹಿಸಬೇಕು, ಎಷ್ಟು ಪಾರದರ್ಶಕವಾಗಿ ಇರಬೇಕು, ಹೇಗೆ ಇರಬೇಕು, ಕಾರ್ಯಕರ್ತನಾದವನು ಹೇಗಿರಬೇಕು ಅನ್ನೋದನ್ನು ಪ್ರತಿಯೊಂದಕ್ಕೂ ಕೂಡ ಒಂದು ಉದಾಹರಣೆ ಯಕ್ಷಗಾನ ಕಲಾರಂಗ. ಅದು ಯಕ್ಷಗಾನ ಕಲಾರಂಗಕ್ಕೆ ಮಾತ್ರ ಅದು ಸೀಮಿತವಾಗಿ, ಯಕ್ಷಗಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ವಿದ್ಯಾಪೋಷಕ್ಕಾಗಿರ್ಬೋದು. ಈಗ ಅದು ಮನೆ ಕಟ್ಟಿಸಿಕೊಡುವಲ್ಲಿವರೆಗೂ ಕೂಡ ಅದರ ವ್ಯಾಪ್ತಿ ಬೆಳೀತಾ ಉಂಟು. ಅದು ಇದೇ ರೀತಿಯಾಗಿ ಬೆಳೆಯಲಿ, ಸಮಾಜಕ್ಕೆ ಒಂದು ಪೂರಕವಾಗುವಾಗಿ ಒಂದು ಸಂಸ್ಥೆಯಾಗಿದ್ದು ಮುನ್ನಡೆಯಲಿ ಅಂತೇಳಿ ನಾವು ಕೂಡ ಉಡುಪಿಯ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಲ್ಲಿ ಪ್ರಾರ್ಥಿಸುತ್ತಾ, ನಮ್ಮ ರಾಜಗೋಪಾಲಾಚಾರ್ಯರಿಗೂ ಕೂಡ, ಅವರ ದಂಪತಿಗಳಿಗೂ, ಅವರ ಈ ಎಲ್ಲ ಮನೆಯವರಿಗೂ ಕೂಡ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ, ಒಳ್ಳೆಯ ಆಯುಷ್ಯವನ್ನು ನೀಡಲಿ, ಆರೋಗ್ಯವನ್ನು ನೀಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ, ಮನೆಯಲ್ಲಿ ವಾಸ ಮಾಡುವಂತಹ ಆ ಎಲ್ಲರಿಗೂ ಕೂಡ ದೇವರ ವಿಶೇಷ ಅನುಗ್ರಹ ಆಗಲಿ. ಆ ಹುಡುಗಿ ಹೇಳಿದ್ಲು, ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ಲು. ಅವಳು ಒಂದು ಇಂಜಿನಿಯರಿಂಗ್ ಮಾಡೋದು ನಮ್ಮ ಕಾಲೇಜಿಗೆ ಬರೋದಾದರೆ ನಮ್ಮಲ್ಲಿ ನಾವು ಅವಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಕೂಡ ಯಾವುದೇ ರೀತಿಯ ಒಂದು ಚಿಂತೆ ಇಲ್ಲದೆ ನಿಶ್ಚಿಂತವಾಗಿ ಮಾಡಿಸುವಂಥ ಜವಾಬ್ದಾರಿಯನ್ನು ನಾವು ವಹಿಸಿಕೊಳ್ತೇವೆ. ಆದರೆ ಒಂದು ಕಂಡೀಷನ್ ಉಂಟು. ಅವಳು ನಮ್ಮಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಆದಮೇಲೆ ಅವಳ ಸಂಪಾದನೆಯಲ್ಲಿ ಒಂದು ಪಾಲನ್ನು ಯಕ್ಷಗಾನ ಕಲಾರಂಗ ಕೊಡಬೇಕು. ಅವಳು ಕೊಡ್ತಾಳಂತಾದರೆ ನಮ್ಮ ಸಂಸ್ಥೆಯಲ್ಲಿ ಅವಳಿಗೆ ನಾವು ವಿಶೇಷವಾಗಿ ನಾವೆಲ್ಲ ಸೌಲಭ್ಯವನ್ನು ಮಾಡಿಸಿಕೊಡ್ತೇವೆ ಅಂತ ಹೇಳಿ ತಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣೆ.